ವಿಧಾನಸಭಾ ಚುನಾವಣೆ ಮುಗಿದು 3 ವರ್ಷ ಆಗ್ತಾ ಇದೆ. ಮತ್ತೊಂದು ಚುನಾವಣೆಗೆ ನಾಯಕರು ಸಜ್ಜಾಗ್ತಾ ಇದ್ದಾರೆ. ಆದರೆ ಅಲ್ಲಿ ಮಾತ್ರ ಚುನಾವಣೆ ಜಿದ್ದು ಇನ್ನೂ ಮುಗಿದಿಲ್ಲ. ಕೋರ್ಟ್ ಸೂಚನೆಯಂತೆ ಶೃಂಗೇರಿ ಕ್ಷೇತ್ರದಲ್ಲಿ ಅಂಚೆ ಮತಗಳ ಮರು ಎಣಿಕೆ ನಡೆದಿದ್ದು ಬಿಗ್ ಹೈಡ್ರಾಮಾವೇ ನಡೆದಿದೆ. ನಾಯಕರ ಪರ ಘೋಷಣೆ, ಶಾಸಕರ ಪರ ಜೈಕಾರ, ಬಣ್ಣ ಎರಚಿ ಸಂಭ್ರಮಾಚರಣೆ. 2023ರಲ್ಲಿ ಗೆದ್ದು ಶಾಸಕರಾಗಿದ್ದ ರಾಜೇಗೌಡ ಮತ್ತೊಮ್ಮೆ ಗೆದ್ದು ಬಿಗಿದ್ದಾರೆ ಅಂತ ಬೆಂಬಲಿಗರು ಸಂಭ್ರಮಿಸುತ್ತಿದ್ದಾರೆ. ಅಧಿಕೃತ ಘೋಷಣೆಗೂ ಮುನ್ನವೇ ಇಲ್ಲಿ ಸೆಲೆಬ್ರೇಷನ್ ಆಗ್ತಿದ್ರೆ ಅತ ಕೌಂಟಿಂಗ್ ವೇಳೆ ಆಗಿರುವ ಘಟನಾವಳಿಗಳು ಹತ್ತಾರು ಅನುಮಾನಕ್ಕೆ ಕಾರಣವಾಗಿವೆ. ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ. ನಾನೇ ಗೆದ್ದಿದ್ದೇನೆ ಎಂದ ರಾಜೇಗೌಡ, ಬೆಂಬಲಿಗರ ಸಂಭ್ರಮ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ 2023ರ ಚುನಾವಣೆ ಜಿದ್ದಾಜಿದ್ದಿನಿಂದ ಕೂಡಿತು. ಕಾಂಗ್ರೆಸ್ನ ರಾಜೇಗೌಡ ಹಾಗೂ ಬಿಜೆಪಿಯ ಜೀವರಾಜ್ ನಡುವೆ ನೆಕ್ ಟು ನೆಕ್ ಫೈಟ್ ನಡೆದಿತ್ತು. ಈ ಫೈಟ್ ನಡುವೆ ಟಿಡಿ ರಾಜೇಗೌಡ ಜಸ್ಟ್ 201 ಮತಗಳ ಅಂತರದಿಂದ ಗೆದ್ದು ಶಾಸಕರಾಗಿ ಆಯ್ಕೆಯಾಗಿದ್ದರು. ಕಾಂಗ್ರೆಸ್ ಅಭ್ಯರ್ಥಿ ರಾಜೇಗೌಡ 58,602 ಮತಗಳ ಜೊತೆಗೆ 569 ಅಂಚೆ ಮತಗಳು ಸೇರಿದಂತೆ ಒಟ್ಟು 59,171 ಮತಗಳನ್ನು ಪಡೆದಿದ್ರು. ಇನ್ನು ಬಿಜೆಪಿಯ ಡಿಎನ್ ಜೀವರಾಜ್ 58,278 ಮತಗಳ ಜೊತೆಗೆ 692 ಅಂಚೆ ಮತಗಳು ಸೇರಿದಂತೆ ಒಟ್ಟು 58,970 ಮತಗಳನ್ನು ಪಡೆದಿದ್ರು. ಆ ಮೂಲಕ 201 ಮತಗಳ ಅಂತರದಿಂದ ರಾಜೇಗೌಡ ಅಂದು ಗೆದ್ದು ಬೀಗಿದ್ರು. ಶೃಂಗೇರಿ ಕ್ಷೇತ್ರದಲ್ಲಿ ಒಟ್ಟು 1,822 ಅಂಚೆ ಮತಗಳು ಚಲಾವಣೆಯಾಗಿದ್ವು. ಈ ಪೈಕಿ ಬರೋಬ್ಬರಿ 279 ಮತಗಳು ತಿರಸ್ಕೃತಗೊಂಡಿದ್ವು. ಗೆಲುವಿನ ಅಂತರಕ್ಕಿಂತ ತಿರಸ್ಕೃತಗೊಂಡ ಮತಗಳ ಸಂಖ್ಯೆ ಹೆಚ್ಚಾಗಿತ್ತು. ಹೀಗಾಗಿ ಪರಾಜಿತ ಅಭ್ಯರ್ಥಿ ಬಿಜೆಪಿಯ ಜೀವರಾಜ್ ಹೈಕೋರ್ಟ್ ಮೊರೆ ಹೋಗಿದ್ರು. ವಿಚಾರಣೆ ನಡೆಸಿದ ಹೈಕೋರ್ಟ್ ಅಂಚೆ ಮತಗಳ ಮರು ಎಣಿಕೆಗೆ ಸೂಚಿಸಿತ್ತು. ಅದರಂತೆ ಇಂದು ಚಿಕ್ಕಮಗಳೂರು ನಗರದ ಐಡಿಎಸ್ಜಿ ಕಾಲೇಜಿನಲ್ಲಿ ಮರು ಮತ ಎಣಿಕೆ ನಡೆದಿದೆ. ಮರು ಎಣಿಕೆಯಲ್ಲೂ ಕಾಂಗ್ರೆಸ್ ಗೆದ್ದು ಬೀಗಿದೆ ಎನ್ನಲಾಗಿದ್ದು ಅಧಿಕೃತ ಘೋಷಣೆ ಬಾಕಿ ಉಳಿದಿದೆ. ಮತ್ತು ಇನ್ನೊಂದು ಸತಿ ನನಗೆ ಆಯ್ಕೆ ಮಾಡಿ ಸಂಭ್ರಮಾಚರಣೆ ಮಾಡೋದಕ್ಕೆ ಅವ್ರು ಬಿಜೆಪಿಯ ಮುಖಂಡಗಳು ಅವರೇ ನಾಯಕರು, ಯಾರು ಪರಾಜಿತರಾದರೂ ಅವರೇ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೊದಲೇ ಓಪನ್ ಆಗಿತ್ತು ಮತಪೆಟ್ಟಿಗೆ, 12 ಮತಗಳು ಮಿಸ್ಸಿಂಗ್. ಇನ್ನು ಎಣಿಕೆಗೂ ಮೊದಲೇ ಮತಪೆಟ್ಟಿಗೆ ಓಪನ್ ಆಗಿರೋದು ಆಕ್ರೋಶಕ್ಕೆ ಕಾರಣವಾಗಿತ್ತು. ಅಷ್ಟೇ ಅಲ್ಲ, ತಿರಸ್ಕೃತಗೊಂಡಿದ್ದ 279 ಅಂಚೆ ಮತಗಳ ಪೈಕಿ 12 ಅಂಚೆ ಮತಗಳು ಮಿಸ್ಸಿಂಗ್ ಆಗಿದ್ವು. ಇದು ಗೊಂದಲಕ್ಕೂ ಕಾರಣವಾಗಿದೆ. ಸದ್ಯ ಎಣಿಕೆ ಕಾರ್ಯ ಮುಗಿದಿದೆ, ಆದರೂ ಚುನಾವಣಾ ಆಯೋಗ ಅಧಿಕೃತ ಘೋಷಣೆ ಮಾಡಿಲ್ಲ. ಸಂಜೆ 7 ಗಂಟೆಯಾದರೂ ಫಲಿತಾಂಶ ಘೋಷಣೆ ಮಾಡದ ಕಾರಣಕ್ಕೆ ಹಾಗೂ ಒಳಗಡೆ ಕಾಂಗ್ರೆಸ್ ದಬ್ಬಾಳಿಕೆ ಮಾಡ್ತಿದೆ ಅಂತ ಆರೋಪಿಸಿ ಬಿಜೆಪಿ ಕಾರ್ಯಕರ್ತರು ಎಣಿಕೆ ಕೇಂದ್ರಕ್ಕೆ ನುಗ್ಗಲು ಯತ್ನಿಸಿದ್ರು. ಮತ್ತೊಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ರಸ್ತೆಗೆ ಅಡ್ಡಲಾಗಿ ಮಲಗಿ ಪ್ರತಿಭಟನೆ ನಡೆಸಿದ್ರು. ರಾತ್ರಿಯಾದರೂ ಹೈಡ್ರಾಮಾ ಮುಂದುವರೆದಿತ್ತು. ಅಶ್ವಿತ್ ಮಾವಿನಗುಣಿ, ಟಿವಿ9, ಚಿಕ್ಕಮಗಳೂರು.